ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರಿಗೆ ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಇದೇ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕರಾಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರಿಗೆ ಹುಷಾರಿಲ್ಲ ರೀ. ಪತ್ರ ಸಭಾಧ್ಯಕ್ಷರಿಗೆ ನಾನು ಬರ್ಲಿಕ್ಕಾಗಲ್ಲ. ನಾವು ಇಲ್ಲಿ ಕೂತಿದ್ದೀವಿ ಮಂತ್ರಿಗಳೆಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಮೈ ಹುಷಾರಿಲ್ಲ ಅಂತ ನೀವು ದಲಿತರ ಹಣ ಲೂಟಿ ಮಾಡಿ ಅದಕ್ಕೆ ಹಿಂಗಾಗಿದೆ. ಏನ್ ಮನುಷ್ಯನ ಮಾನ್ಯತೆ ಇದೆಯಾ? ಪತ್ರ ಬರ್ತಿಲ್ಲ ಗೊತ್ತಿಲ್ವಾ? ಮೈ ಹುಷಾರಿಲ್ಲ ಅಂತ ನೀವು ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಮಂತ್ರಿಗಳಿಗೆ ಮಯಾಗರಮಿಲ್ಲ, ಅದಕ್ಕೆ ಅವ್ರು ಬಂದಿಲ್ಲ, ನಾವು ಒಪ್ಕೊಳ್ತೇವೆ. ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ, ಒಪ್ಕೊಳ್ತೇವೆ. ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರ್ಬೇಕಲ್ಲ. ಸೆಕ್ರೆಟರಿ ಆಫ್ ಫೈನಾನ್ಸ್ ಕೌನ್ಸಿಲ್ ಇದ್ದಾರೆ, ಬರ್ತಾರೆ, ನಾಯಕರು ಮಾತಾಡ್ಬೇಕಾರೆ ಚರ್ಚೆ ಮಾಡ್ಕೊಳಕಿರ್ಬೇಕಲ್ಲ. ಪ್ರಮುಖ ಮಂತ್ರಿಗಳು ಇರ್ಬೇಕಲ್ಲ. ಪ್ರಮುಖ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿ. ಫುಲ್ ಕ್ಯಾಬಿನೆಟ್ ಇದೆ. ಸೆಕ್ರೆಟರಿ ಹೇಳ್ದೆ. ಯಾರು ಸರ್ ಫೈನಾನ್ಸ್ ಸೆಕ್ರೆಟರಿ? ಯಾರು ಸರ್ ತೋರಿಸಿ ಫೈನಾನ್ಸ್ ಸೆಕ್ರೆಟರಿ? ಯಾರು ಇಲ್ಲ. ಮಾತಾಡಿದ್ರೆ ಈಗ ಒಂದ್ ಸೆಕೆಂಡ್ ಬಿಪಿ ಜಾಸ್ತಿ ಆದ್ರೆ ನಾವೇನ್ ಮಾಡೋದು? ಬಿಪಿ ಜಾಸ್ತಿ ಇಲ್ಲ. ನೀವು ಅವ್ರಿಗೆಲ್ಲರಿಗೂ ಟೈಟ್ ಮಾಡ್ಬೇಕು. ಮಾಡ್ಬೇಡ, ಸುಮ್ಮನೆ ಇರು. ಜಗಳ ಡಾಕ್ಟ್ರೆ ವಿಧಾನ ಪರಿಷತ್ ಅಲ್ಲಿ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರಂತೆ. ಒಂದು 5 ನಿಮಿಷ ಟೈಮ್ ಕೊಡಿ. ಯಾಕೆ ಟೆನ್ಷನ್ ಆಗ್ತೀರಾ? ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಬರ್ತಾವ್ರೆ. ಈಸ್ ಕಮಿಂಗ್. ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಬರ್ತಾವ್ರೆ. ಸೆಕ್ರೆಟರಿ ಇಲ್ಲ, 5 ನಿಮಿಷ ಟೈಮ್ ಕೊಡಿ, ಬರ್ತಾವ್ರೆ. ಸೆಕ್ರೆಟರಿ ಯಾರು? ಟೆನ್ಷನ್ ತಗೋತೀರಾ?